ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ನಿಮ್ಮೆಲ್ಲರಿಗೂ ಈ ಒಂದು ಮಾರ್ನಿಂಗ್ 41 ಡೇಸ್ ಮಂಡಲಾ ಮೆಡಿಟೇಷನ್ಗೆ ಸ್ವಾಗತ, ಸುಸ್ವಾಗತ. ಸೊ ಮಾಸ್ಟರ್ಸ್, ಜೈ ಹೋಮ್ ಮೆಡಿಟೇಷನ್ ಅಲ್ಲಿ ನಾವು ಸೀಸನ್ 3 41 ಡೇಸ್ ಮಂಡಲ ಧ್ಯಾನವನ್ನ ಮಾಡ್ತಾ ಇದೀವಿ. ಇವತ್ತು 5ನೇ ದಿನಕ್ಕೆ ಬಂದಿದ್ದೀವಿ. ಸೊ ನಾವು ಈ ಮಂಡಲ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಪತ್ರಿಜಿಯವರ ಶ್ರೀ ಕೃಷ್ಣಾಮೃತ ಶ್ರೀಮದ್ ಭಗವದ್ಗೀತಾ ವಿಜ್ಞಾನ ಸಾರ ಅನ್ನುವ ಪುಸ್ತಕದಲ್ಲಿರುವ ಮಾಹಿತಿಯನ್ನು ಸಹ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರಿಗೂ ಈ ಅದ್ಭುತವಾದ ಸಂಚಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ 3 ದಿನಗಳಿಂದ ಎಷ್ಟೋ ಶ್ಲೋಕಗಳ ಅರ್ಥವನ್ನ ತಿಳ್ಕೊಂತ ಆತ್ಮ ಅಂತಂದ್ರೆ ಏನು, ಆ ಆತ್ಮದ ಬಗ್ಗೆ ತಿಳ್ಕೊಳಕ್ಕೆ ಯೋಗಿಗಳಿಗೆ ಮಾತ್ರ ಸಾಧ್ಯ ಅಂತ, ಹೀಗೆ ಆತ್ಮದ ಗುಣಗಳೇನೇನು, ಯಾವ ತರ ಇರುತ್ತೆ, ಯಾಕೆ ಈ ಜನ್ಮ, ಇದನ್ನೆಲ್ಲ ತಿಳ್ಕೊಳ್ತಾ ಬರ್ತಾ ಇದೀವಿ. ಹಾಗೆ ಇವತ್ತು ಇದರ ಮುಂದುವರಿದ ಭಾಗವನ್ನ ನೋಡ್ತಾ ಹೋಗೋಣ. ಇವತ್ತು ಈ ಒಂದು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕವನ್ನ ನೋಡೋಣ ಮಾಸ್ಟರ್ಸ್. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನನ್ಯೇವ ತತ್ರ ಕಾ ಪರಿದೇವನಾ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನಾ. ಸೊ ಮಾಸ್ಟರ್ಸ್, ಇಲ್ಲಿ ಈ ಶ್ಲೋಕದಲ್ಲಿ ನಾವೀಗ ಏನ್ ತಿಳ್ಕೊಳ್ತಾ ಇದೀವಿ ಅಂತಂದ್ರೆ, ಫಸ್ಟ್ ಪದ ವಿಂಗಡಣೆಯನ್ನ ಮಾಡೋಣ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನಿ ಏವ ತತ್ರ ಕ ಪರಿದೇವನ ಅಂತಂದ್ರೆ, ಪ್ರತಿಪದಾರ್ಥ ನೋಡೋದಾರೆ ಇಲ್ಲಿ ಭಾರತ ಅಂದ್ರೆ ಓ ಅರ್ಜುನ, ಭೂತಾನಿ ಜೀವಿಗಳು, ಅವ್ಯಕ್ತಾದೀನಿ ಹುಟ್ಟುವುದಕ್ಕೆ ಮುಂಚೆ ಕಾಣಿಸದು, ಅವ್ಯಕ್ತ ನಿಧನಾನಿ ಏವ ಮರಣ ಹೊಂದಿದ ನಂತರವೂ ಕಾಣಿಸದು, ವ್ಯಕ್ತ ಮಧ್ಯಾನಿ ಜನನ ಮರಣಗಳ ಮಧ್ಯ ಸಮಯದಲ್ಲಿ ಮಾತ್ರವೇ ಕಾಣಿಸುವುದು, ತತ್ರ ಇಂತಹ ಸ್ಥಿತಿಯಲ್ಲಿ ಕ ಪರಿದೇವನ ದುಃಖಿಸುವುದು ಏತಕ್ಕೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅರ್ಜುನ್, ಈ ತಾತ್ಪರ್ಯ ಏನು ಅಂತಂದ್ರೆ, ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರೋದು ಶ್ರೀಕೃಷ್ಣ, ಅರ್ಜುನ, ಜೀವಿಗಳು ಹುಟ್ಟುವುದಕ್ಕೆ ಮೊದಲು ಕಾಣವು, ಮರಣದ ನಂತರವೂ ಕಾಣಿಸುವುದಿಲ್ಲ, ಹುಟ್ಟು ಮರಣಗಳ ಮಧ್ಯಕಾಲದಲ್ಲಿ ಮಾತ್ರವೇ ಕಾಣಿಸ್ತವೆ. ಹಾಗಾದ್ರೆ ಈ ಶೋಕ ಅನ್ನೋದು ಏಕೆ, ಯಾಕೆ? ಹುಟ್ಟೋಕ್ ಮುಂಚೆನೂ ಕಾಣಲ್ಲ, ಮರಣದ ನಂತರನೂ ಕಾಣಲ್ಲ, ಈ ಹುಟ್ಟು ಮರಣದ ಮಧ್ಯೆ ಮಾತ್ರನೇ ಕಾಣೋದು ಅಂತ, ಅದಕ್ಕೆ ನಾವು ಯಾಕೆ ಶೋಕಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಧ್ಯಾನ ವಿವರಣೆ ನೋಡಿದಾಗ, ಒಬ್ಬ ಮನುಷ್ಯ ನಿದ್ರಿಸ್ತಾ ಇರ್ತಾನೆ, ಮಲ್ಕೊಂಡಿರುವಾಗ ಎಷ್ಟೋ ಕನಸುಗಳು, ಎಷ್ಟೋ ಜನಕ್ಕೆ ಕನಸುಗಳು ಬೀಳ್ತಾನೆ ಇರುತ್ತೆ. ಸಪೋಸ್ ಆ ಕನಸಲ್ಲಿ ಹೆಂಡತಿ, ಅಂದ್ರೆ ಒಬ್ಬ ವ್ಯಕ್ತಿಗೆ ಮದ್ವೆ ಆಗಿಲ್ಲ ಅನ್ಕೊಳ್ಳಿ, ಆ ವ್ಯಕ್ತಿಗೆ ಕನಸಲ್ಲಿ ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲ ಕಾಣಿಸುತ್ತೆ. ಆದ್ರೆ ಮಲ್ಗೋ ಮುಂಚೆನೂ ಅದಿರ್ಲಿಲ್ಲ, ಕಾಣಿಸ್ತಿರ್ಲಿಲ್ಲ ಆ ಕನ್ಸು. ಎದ್ದ ಮೇಲೂನು ಅದಿಲ್ಲ, ಕನ್ಸು ಕಾಣ್ತಾ, ಅಂದ್ರೆ ಆ ಹೆಂಡತಿ ಮಕ್ಕಳು ಯಾರು ಕಾಣಿಸಿದ್ರೋ ಅವರು ಕಾಣ್ತಾ ಇಲ್ಲ. ಮತ್ ಯಾವಾಗ ಕಂಡ್ರು ಅವ್ರು ಅಂದ್ರೆ, ಬರೀ ನಿದ್ದೆ ಮಾಡೋ ಮುಂಚೆ, ನಿದ್ದೆಯ ನಂತರ ಆ ಮಧ್ಯ ಭಾಗದಲ್ಲಿ ಮಾತ್ರ, ಅಂದ್ರೆ ಆ ಕನಸಿನ ರೂಪದಲ್ಲಿ ಮಾತ್ರ ಅವರು ಕಾಣಿಸಿದ್ರು. ಅಂದ್ರೆ ಆದಿಯಲ್ಲೂ ಇಲ್ಲ, ಅಂತ್ಯದಲ್ಲೂ ಇಲ್ಲ, ಮಧ್ಯದಲ್ಲಿ ಮಾತ್ರ ಕಾಣಿಸ್ತಾರೆ ಅಂತಂದ್ರೆ, ಅದನ್ನೇನಂತಾರೆ ಅಂತಂದ್ರೆ ಮಿಥ್ಯಾ ವಸ್ತು ಅಂತ ಹೇಳ್ತಾರೆ. ಮಿಥ್ಯಾ ವಸ್ತು ಅಂತ ಹೇಳ್ತಾರೆ ಅಂದ್ರೆ ಭ್ರಾಂತಿ. ಇದೆಲ್ಲ ಬರೀ ಭ್ರಾಂತಿ ಅಂತ ಗೊತ್ತಾಗುತ್ತೆ ನಮ್ಗೆ. ಅಂದ್ರೆ ಕನಸಲ್ಲಿ ಬಂದಿದ್ದು ಅಲ್ಲಿ ನಿಜವಾಗ್ಲಿಲ್ಲ ಅಂತಂದ್ರೆ ಅದೇನಂತಾರೆ, ಭ್ರಾಂತಿ ಅದೆಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಂತಹ ಒಂದು ಈ ಭ್ರಾಂತಿಗೆ, ಈ ಮಿಥ್ಯಾ ಜಗತ್ತಿನ ಭ್ರಾಂತಿಗೆ ದುಃಖಿಸೋದು ಏನಕ್ಕೆ ಅಂದ್ರೆ, ಇಲ್ಲಿ ಕನಸು ಅಂತ ಯಾವ್ದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಈ ಜೀವನ, ಹುಟ್ಟು ಮರಣದ ಮಧ್ಯದಲ್ಲಿರುವ ಈ ಜೀವನ ಬರೀ ಕನಸು ಅಂತದ್ರಲ್ಲಿ, ಆ ಕನಸು ಮರಣದ ನಂತರ ಕಾಣಲ್ಲ ಅಲ್ವಾ, ಮತ್ ಏನು ಕಳಬೇಕು ಅದನ್ನ. ಅಲ್ಲಿ ಅತ್ರೆ ಅಥವಾ ದುಃಖಿಸಿದರೆ ಆ ಸ್ವಪ್ನದಲ್ಲಿ ಹೆಂಡತಿ, ಮಕ್ಕಳು, ಅಥವಾ ಏನ್ ಕನ್ಸಲ್ಲಿ ಐಶ್ವರ್ಯ ಎಲ್ಲ ಕೆಲವ್ರು ಕಂಡಿರ್ತಾರೆ, ಅದ್ ಯಾವ್ದೂನು ಕಾಣೋದಿಲ್ಲ ಆಮೇಲೆ. ಅಂತಹ ವಿಷಯಗಳನ್ನು ಕುರಿತು ದುಃಖ ಪಡುವುದು ಏಕೆ? ಹಾಗೆಯೇ
ಹುಟ್ಟು ಸಾವುಗಳ ಮಧ್ಯದಲ್ಲಿ ಮಾತ್ರವೇ ಆ ಜೀವಿಗಳು ಅನ್ನೋದು ವ್ಯಕ್ತವಾಗ್ತಾರೆ. ಆತ್ಮ ಎಂಬುದು ಹುಟ್ಟುವುದಕ್ಕೆ ಮುಂಚೆನೂ ಇದೆ, ಆದ್ರೆ ಶರೀರ ಇಲ್ಲವಾದ್ದರಿಂದ ಅದು ಅವ್ಯಕ್ತವಾಗುತ್ತೆ ಯಾವಾಗ? ಸಾವಿನ ನಂತರ. ಎರಡೂ ಅಷ್ಟೇ, ಹುಟ್ಟೋ ಮುಂಚೆ ಸಾವಿನ ನಂತರ ಅದಕ್ಕೆ ಶರೀರ ಇರಲ್ಲ, ಆತ್ಮ ಇರುತ್ತೆ ಆದ್ರೆ ಕಾಣಲ್ಲ ಯಾರಿಗೂನು. ಸೊ ಹುಟ್ಟಿದ ನಂತರದಿಂದ ಅಂದರೆ ಮಧ್ಯದಲ್ಲಿ ಶರೀರ ಧಾರಣೆ ಆಗಿರುವುದರಿಂದ ಮಾತ್ರ ಅದು ಕಾಣುತ್ತದೆ. ಮರಣದ ನಂತರ ಶರೀರವು ಇಲ್ಲವಾದುದರಿಂದ ಮತ್ತೆ ಅದು ಪುನಃ ಕಾಣಿಸದು. ಹಾಗಾಗಿ ಆತ್ಮವು ನಿತ್ಯವಾದುದು, ಶರೀರವು ಅನಿತ್ಯವಾದುದು. ಹುಟ್ಟುವುದಕ್ಕೆ ಮುಂಚಿತವಾಗಿಲ್ಲದ, ಮರಣದ ನಂತರ ಇಲ್ಲದ, ಸಾವು ಹುಟ್ಟುಗಳ ಮಧ್ಯದಲ್ಲಿ ಮಾತ್ರದಲ್ಲಿರುವ ಅಶಾಶ್ವತವಾದ ಶರೀರಕ್ಕಾಗಿ ಅಳುವುದು, ಶೋಕಿಸುವುದು ಅವಿವೇಕ. ಅಂದ್ರೆ ಸೇಮ್ ಜಸ್ಟ್ ಇದೊಂದು ಕನಸಷ್ಟೇ. ನಾವು ಭೂಲೋಕಕ್ಕೆ ಬರೋ ಮುಂಚೆ, ಬಂದಾದ್ಮೇಲೆ ಅಂದ್ರೆ ಮರಣದ ನಂತರ, ಆ ಎರಡರ ಮಧ್ಯೆ ಏನೆಲ್ಲಾ ನಡೆಯುತ್ತೆ ಅದೆಲ್ಲಾನು ಬರೀ ಒಂದು ನಾವೇನಿರ್ತೀವಿ ಕನಸಿನ ತರ ಇರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಅಳೋದು ಬೇಡ. ಅದಕ್ಕೋಸ್ಕರ ಶರೀರಕ್ಕೋಸ್ಕರ ಅಳ್ತಾನೆ ಇದ್ರೆ, ಆ ಮಧ್ಯದಲ್ಲಿರುವ ಶರೀರಕ್ಕಾಗಿ ನಾವು ಅಳ್ತಾ ಇದ್ರೆ ಅದನ್ನ ಏನಂತಾರೆ? ಅವಿವೇಕ ಅಂತ ಕರೀತಾರೆ. ಸೊ ಈಗ ನೆಕ್ಸ್ಟ್ ನೋಡೋಣ. ಸೊ ಇವತ್ತು ನಮಗೆ ಈ ಶ್ಲೋಕಗಳನ್ನ ಹೇಳಿ ಕಳಿಸಿರೋದು ಕಡೂರಿಂದ ಶ್ರೀಮತಿ ಡಿ ರೋಜಾ ಕೃಷ್ಣ ಅಂತ. ಅವರಿಗೆ ಥ್ಯಾಂಕ್ಸ್ ಹೇಳ್ಬಿಡೋಣ ನಾವು. ಆಶ್ಚರ್ಯವತ್ಸತಿ ಕಚ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪೇನಂ ವೇದ ನ ಚೈವ ಕಚ್ಚಿತ್ ಆಶ್ಚರ್ಯವತ್ ಪಶ್ಯತಿ ಕಚ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನ ಮನ್ಯಃ ಶೃಣೋತಿ ಶ್ರುತ್ವಾಪೇನಂ ವೇದ ನ ಚೈವ ಕಚ್ಚಿತ್. ಸೊ ಇಲ್ಲಿ ಈಗ ನಾವು ನೋಡೋದಾದ್ರೆ ಏನಿದೆ ಇಲ್ಲಿ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿತ್ ಏನಂ ಆಶ್ಚರ್ಯವತ್ ವದತಿ ತಥಾ ಏವ ಚ ಅನ್ಯಃ ಆಶ್ಚರ್ಯವತ್ ಚ ಏನಂ ಅನ್ಯಃ ಶೃಣೋತಿ ಶ್ರುತ್ವಾ ಅಪಿ ಏನಂ ವೇದ ನ ಚ ಏವ ಕಶ್ಚಿತ್ ಅಂತ ಪದವಿಭಾಗ. ಪ್ರತಿಪದಾರ್ಥ ನೋಡಿದರೆ ಕಶ್ಚಿತ್ ಒಬ್ಬ, ಏನಂ ಇದನ್ನು ಅಂದ್ರೆ ಈ ಆತ್ಮವನ್ನು, ಆಶ್ಚರ್ಯವತ್ ಆಶ್ಚರ್ಯದಂತೆ, ಪಶ್ಯತಿ ಕಾಣುವನು, ಚ ಪುನಃ ತಥಾ ಏವ ಹಾಗೆಯೇ, ಅನ್ಯಃ ಮತ್ತೊಬ್ಬನು, ಆಶ್ಚರ್ಯವತ್ ಆಶ್ಚರ್ಯವಾಗಿ, ವದತಿ ನುಡಿಯುತ್ತಾನೆ, ಚ ಹಾಗೆಯೇ, ಅನ್ಯಃ ಮತ್ತೊಬ್ಬನು, ಏನಂ ಇದನ್ನು, ಆಶ್ಚರ್ಯವತ್ ಆಶ್ಚರ್ಯದಂತೆ, ಶೃಣೋತಿ ಕೇಳುತ್ತಾನೆ, ಚ ಮತ್ತೆ, ಕಶ್ಚಿತ್ ಒಬ್ಬನು, ಶ್ರುತ್ವಾ ಅಪಿ ಕೇಳಿದ ಮೇಲೂ, ಏನಂ ಇದನ್ನು, ನ ಏವ ವೇದ ತಿಳಿದುಕೊಳ್ಳಲಾಗದು. ತಾತ್ಪರ್ಯ ಏನು ಇಲ್ಲಿ ಅಂತಂದ್ರೆ, ಒಬ್ಬ ಈ ಆತ್ಮವನ್ನ ಆಶ್ಚರ್ಯದಿಂದ ಕಾಣ್ತಾನೆ, ಮತ್ತೊಬ್ಬ ಆಶ್ಚರ್ಯದಿಂದ ಅದ್ರ ಬಗ್ಗೆ ಹೇಳ್ತಾನೆ, ಮಗದೊಬ್ಬ ಆಶ್ಚರ್ಯದಿಂದ ಕೇಳ್ತಾನೆ. ಆದ್ರೆ ಕೇಳುವುದರ ಮುಖಾಂತರ ಯಾರು ಆತ್ಮವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂದ್ರೆ ಈ ಆತ್ಮವನ್ನ ನೋಡೋದು ಯಾರು? ಯೋಗಿಗಳು ಮಾತ್ರ. ಯಾರು ಧ್ಯಾನವನ್ನ ಮಾಡ್ತಾ ಇರ್ತಾರೆ ಅವರು ಮಾತ್ರ ಈ ಆತ್ಮವನ್ನ ನೋಡಕ್ಕೆ ಸಾಧ್ಯ. ಅಂದ್ರೆ ಕೆಲವರು ಆತ್ಮವನ್ನ ನೋಡ್ತಾರೆ, ಆ ಆತ್ಮವನ್ನ ನೋಡಿದ್ದನ್ನ ಆಶ್ಚರ್ಯದಿಂದ ಹೇಳ್ತಾರೆ, ಕೆಲವರು ಆಶ್ಚರ್ಯದಿಂದ ಹೇಳಿರೋದನ್ನ ಕೇಳ್ತಾ ಇರ್ತಾರೆ. ಆದ್ರೆ ಕೆಲವರು ಕೇಳಿದ ಮೇಲೂ ಸಹ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅಂದ್ರೆ ಧ್ಯಾನ ವಿವರಣೆ ಏನು? ಈ ಲೋಕದಲ್ಲಿ ಯೋಗಿಗಳು, ಜ್ಞಾನಿಗಳು, ಮುಮುಕ್ಷುಗಳು, ಅಯೋಗ್ಯರು ಅಂತ 4 ತರ ಇರ್ತಾರೆ. ಯಾರ್ಯಾರು? ಯೋಗಿಗಳು, ಜ್ಞಾನಿಗಳು, ಮುಮುಕ್ಷುಗಳು ಮತ್ತೆ ಅಯೋಗ್ಯರು ಅಂತ 4 ತರ ಇರ್ತಾರೆ. ಅಷ್ಟು 4 ತರ ಮನುಷ್ಯರು ಇರ್ತಾರೆ. ನಾವು ನಮ್ಮ ಕಣ್ಣಿಗೆ ಕಾಣುವ ಭೌತಿಕ
ಈ ವಸ್ತುಗಳು ಏನೇನ್ ನೋಡ್ತಿರ್ತೀವಿ, ಯಾವ್ದ್ರಿಂದ ನೋಡ್ತೀವಿ? ಭೌತಿಕ ವಸ್ತುಗಳನ್ನ, ನಮ್ಮ ಸುತ್ತು ಇರೋ ಭೌತಿಕ ವಸ್ತುಗಳನ್ನ ನಾವ್ ಯಾವ್ದ್ರಿಂದ ನೋಡ್ತಾ ಇರ್ತೀವಿ ಅಂದ್ರೆ ನಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳ ಸಮೂಹದಿಂದ ನಾವು ನೋಡ್ತಾ ಇರ್ತೀವಿ. ಆತ್ಮ ಎಂಬುದು ಭೌತಿಕವಾಗಿ ಕಣ್ಣಿಗೆ ಕಾಣಲ್ಲ, ಬೇರೆ ಎಲ್ಲ ನಮ್ ಕಣ್ಣಿಗೆ ಕಾಣುತ್ತೆ. ಆದ್ರೆ ಆತ್ಮ ಅನ್ನೋದು ನಮ್ಮ ಕಣ್ಣಿಗೆ ಕಾಣುವ ಪದಾರ್ಥ ಅಲ್ಲ. ಹಾಗಾಗಿ ಆತ್ಮವನ್ನ ಕಾಣುವಂತಹವರು ಜಗತ್ತಿನಲ್ಲಿ ಬಹಳ ವಿಶೇಷವಾಗಿ ಇರ್ತಾರೆ. ಎಲ್ರಿಗೂ ಕಾಣಲ್ಲ ಆತ್ಮ, ಎಲ್ಲೋ ಕೆಲವರಿಗೆ ಮಾತ್ರ ಆತ್ಮದರ್ಶನ ಆಗುತ್ತೆ. ಸೊ ಆತ್ಮ ಎಂಬ ಒಂದಕ್ಕೆ ಹೊರತಾಗಿ ಮತ್ತೆ ಯಾವುದಕ್ಕೂ ಅಸ್ತಿತ್ವ ಎಂಬುದು ಇಲ್ಲವಾಗಿದ್ದಾಗ, ಆತ್ಮವು ತನ್ನಕ್ಕೆ ತಾನೇ ಸ್ವಯಂ ದರ್ಶಿತಗೊಂಡಾಗ ಆತ್ಮ ಒಂದೇ ಇರತ್ತೆ. ಯಾವಾಗ ಆತ್ಮಕ್ ನಾವು ಕನೆಕ್ಟ್ ಆಗ್ತೀವಿ, ಆತ್ಮ ಯಾರಕ್ ಕಾಣುತ್ತೆ ಅಂದ್ರೆ ಯಾರ್ ಆ ಸೋಲ್ ಕಾನ್ಶಿಯಸ್ ಅಲ್ಲಿ ಇರ್ತಾರೆ, ಬರೀ ಅವ್ರಿಗೆ ಯಾವಾಗ್ಲೂ ನಾನ್ ಆತ್ಮ ಅನ್ನೋ ಸ್ಥಿತಿಯಲ್ಲೇ ಜೀವಿಸ್ತಾ ಇರ್ತಾರೆ, ಅವರಿಗೆ ಆತ್ಮ ತಂತಾನಾಗೆ ದರ್ಶನವನ್ನ ಕೊಡುತ್ತೆ. ನೋಡುವವನಿಗಾಗಲಿ ಕಾಣುವಂತದ್ದಾಗಲಿ ಬೇರೆ ಬೇರೆಯದಾಗಿ ಏನು ಕಾಣೋದಿಲ್ಲ. ಅದು ಒಂದು ಅಲೌಕಿಕವಾದ, ಅದ್ಭುತವಾದ, ವಿಶೇಷವಾದ ಅನುಭೂತಿ. ಅದು ಆತ್ಮವನ್ನ ದರ್ಶಿಸಿದವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ ಆ ಅನುಭೂತಿ. ಸೊ ಹಾಗಾಗಿ ಜ್ಞಾನ ಚಿಕ್ಷು ಯಾರಿಗೆ ಅಂತಂದ್ರೆ, ಈ ಜ್ಞಾನ ಚಿಕ್ಷು ಉತ್ತೇಜಿತ ಮಾಡಿಕೊಂಡ ಯೋಗಿಗಳು, ಆತ್ಮ ಜ್ಞಾನವನ್ನು ಪಡೆದ ಯೋಗಿಗಳು ಹೊರಗಿನಿಂದ ನೋಡುವವರಿಗೆ, ಈಗ ಇದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ನಾವು ಧ್ಯಾನವನ್ನ ಮಾಡ್ತಾ ಇರ್ತೀವಿ, ನಮಗೆ ಆ ದಿವ್ಯ ಚಕ್ಷು ಅನ್ನೋದು ಓಪನ್ ಅಪ್ ಆಗಿರುತ್ತೆ. ನಾವು ಕಣ್ಣು ಮುಚ್ಕೊಂಡು ಹಿಂಗ್ ಕೂತಿದಾಗ ಯಾವಾಗ ಆ ದಿವ್ಯ ಚಕ್ಷು ಓಪನ್ ಆಗುತ್ತೆ? ಯಾವಾಗ ನೀವು ಇದೆಲ್ಲ ನೋಡಕ್ ಸಾಧ್ಯ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತಿದ್ದಾಗ, ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಕೂತಿದ್ದಾಗ ಇವೆಲ್ಲ ಸಾಧ್ಯ, ಆತ್ಮದರ್ಶನ ಪಡೆಯಕ್ಕೆ ಸಾಧ್ಯ. ಆದ್ರೆ ನಾವು ಧ್ಯಾನ ಮಾಡ್ತಾ ಇರುವಾಗ ಒಬ್ಬ ಮಾಸ್ಟರ್ಗೆ ಥರ್ಡ್ ಐ ಓಪನ್ ಆಗಿರುತ್ತೆ, ಅಥವಾ ಫುಲ್ಲು ಆತ್ಮಜ್ಞಾನವನ್ನ ಪಡೆದವನು ಕಣ್ಣು ಮುಚ್ಕೊಂಡು ಕೂತಿದ್ದಾಗ ಹೊರಗಡೆಯಿಂದ ನೋಡೋನ್ಗೆ ಏನ್ ಅನ್ಸುತ್ತೆ? ಅವನು ಜಸ್ಟ್ ಸುಮ್ನೆ ಕಣ್ಣು ಮುಚ್ಕೊಂಡು ಕೂತಿದ್ದಾನೆ, ಅಥವಾ ಕಣ್ಣು ಮುಚ್ಕೊಂಡು ತೂಗುಡಿಸ್ತಾ ಇದ್ದಾನೆ, ಅಥವಾ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ, ಈ ತರ ಅನ್ಸುತ್ತೆ ಬೇರೆ ಹೊರಗಡೆಯವ್ರು ನೋಡೋರಿಗೆ. ಹಾಗೆ ಆಡ್ಕೊಂತಾರಲ್ವಾ, ನಾವು ಧ್ಯಾನ ಮಾಡಿದ್ರೆ ಎಲ್ಲಿ ನಾನ್ ನೋಡ್ದೆ ನೀನ್ ಚೆನ್ನಾಗಿ ನಿದ್ದೆ ಮಾಡ್ದೆ ಅಂತ ಅನ್ನೋರು ಎಷ್ಟೋ ಜನ ಇದ್ದಾರೆ. ಹಾಗ್ ಕಾಣ್ತಾ ಇರುತ್ತೆ ನೋಡೋರ್ಗೆ. ಆದ್ರೆ ಅಲ್ಲಿ ಏನ್ ನಡೀತಾ ಇರುತ್ತೆ? ಆ ಧ್ಯಾನ ಮಾಡುವಾಗ ನಮ್ಮೊಳಗೆ ಏನ್ ನಡೀತಾ ಇರುತ್ತೆ ಅಂದ್ರೆ, ಆದರೆ ಆಂತರ್ಯದಲ್ಲಿ ಮಾತ್ರ ಆಶ್ಚರ್ಯಕರವಾದ ಆತ್ಮಾನುಭವವನ್ನು ತನ್ಮತೆಯಿಂದ ದರ್ಶಿಸುತ್ತಾ ಇರ್ತೇವೆ. ಆದ್ರೆ ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ. ಆ ಒಳಗಡೆ ನಾವೇನ್ ಮಾಡ್ತಿರ್ತೀವಿ, ಅಷ್ಟು ಅದ್ಭುತವಾದ ಆತ್ಮದ ಅನುಭವವನ್ನ ನಾವು ಪಡಿತಾ ಇರ್ತೀವಿ. ಅದನ್ನ ತನ್ಮತೆಯಿಂದ ನೋಡ್ತಾ ಇರ್ತೀವಿ, ಅನುಭವಿಸ್ತಾ ಇರ್ತೀವಿ. ಆದ್ರೆ ಇದು ಕಾಮನ್ ಮ್ಯಾನ್ಗೆ ಅರ್ಥ ಆಗಲ್ಲ, ಹೊರಗಿಂದ ನಮ್ಮನ್ನ ನೋಡೋರಿಗೆ ಅರ್ಥ ಆಗಲ್ಲ. ಆ ಬ್ರಹ್ಮಾನಂದ ಅನುಭವಿಸ್ಬೇಕು ಅಂದಾಗ ನಾವು ಧ್ಯಾನವನ್ನ ಮಾಡ್ಬೇಕು, ಆನಂದವನ್ನ ನಾವು ಒಳಗಿಂದ ಅನುಭವಿಸ್ತಾ ಇರ್ತೀವಿ. ಅಂತಹ ಆತ್ಮದರ್ಶನ ಅನುಭೂತಿಯನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯ ಇಲ್ಲ. ಕಾರಣ, ಆತ್ಮಕ್ಕೆ ಸಮನಾದ ಪದಾರ್ಥವೆಂಬುದು ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಆ ಆನಂದ ನಮಗೆ ಯಾರಿಗೆ ಅದನ್ನ ಎಕ್ಸಾಕ್ಟ್ ಆಗಿ ವರ್ಣಿಸಕ್ಕೆ ಆಗಲ್ಲ. ಎಷ್ಟೋ ಜನ ನಮ್ಮ ಮೆಡಿಟೇಷನ್ ಎಕ್ಸ್ಪ್ಲೇನ್ ಮಾಡುವಾಗ ನೀವು ನೋಡಿರ್ಬೋದು, ಅದನ್ನ ನಂಗೆ ಹೇಳಕ್ ಆಗ್ತಾ ಇಲ್ಲ, ಆದ್ರೆ ಆನಂದ ಅನುಭವಿಸ್ತಾ ಇದೀನಿ ಅಂತ ಹೇಳ್ತಿರ್ತಾರೆ. ಅಂದ್ರೆ ಅದು ಅನುಭವಿಸೋದವರಿಗೆ ಮಾತ್ರನೇ ಆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಆಗೋದು, ಮಾತಲ್ಲಿ ಹೇಳಕ್ಕೆ ಆಗಲ್ಲ ಅದನ್ನ. ಸೊ ಆದ್ರಿಂದಾನೇ ಆತ್ಮಜ್ಞಾನಿಗಳಾದವರು ವರ್ಣಿಸಲು ಪ್ರಯತ್ನಿಸಿದಾಗಲೆಲ್ಲ ತನ್ಮಯವಾಗಿ ವಿವರಿಸಲು ಸಾಧ್ಯವಿರುವಷ್ಟನ್ನ ಮಾತ್ರ ವಿವರಿಸ್ತಾರೆ. ಅವರು ದಿವ್ಯ ಚಕ್ಷುವಿನ ಮೂಲಕ ಮಾಡಿದ ಇತರ ಲೋಕ ಸಂಚಾರದ ವಿಶೇಷಗಳನ್ನು ಆಶ್ಚರ್ಯಕರವಾಗಿ ವಿವರಿಸುತ್ತಿರುವಾಗ ಮುಮುಕ್ಷುಗಳಾದವರು ಆತ್ಮಜ್ಞಾನಿಗಳ ಸುತ್ತಲೂ ಸೇರಿ ಅಷ್ಟೇ ಆಶ್ಚರ್ಯವಾಗಿ ಆನಂದಿಸ್ತಾ ಇರ್ತಾರೆ. 4 ತರ ಮನುಷ್ಯರು ಅಂತ ಹೇಳಿದ್ರಲ್ಲ, ಅದರಲ್ಲಿ ಥರ್ಡ್ ಕ್ಯಾಟಗರಿ ಮುಮುಕ್ಷುಗಳು. ಒಬ್ರು ಯೋಗಿಗಳು, ನೆಕ್ಸ್ಟ್ ಜ್ಞಾನಿಗಳು, ಮುಮುಕ್ಷುಗಳು. ಯೋಗಿಗಳು ಅವೆಲ್ಲ ನೋಡ್ತಾರೆ, ಆತ್ಮಜ್ಞಾನಿಗಳು ಇವೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಮುಕ್ಷುಗಳೇನು ಅವೆಲ್ಲವನ್ನ ಇಂಟ್ರೆಸ್ಟ್ ಆಗಿ ಕೇಳಿಸ್ಕೊಳ್ತಾ ಇರ್ತಾರೆ. ಆ ತರ ಅನುಭವ ನನಗೂ ಆಗ್ಬೇಕು ಅಂತ ಪರಿತಪಿಸ್ತಾ ಇರ್ತಾರೆ ಯಾರು? ಮುಮುಕ್ಷುಗಳು. ಆದ್ರೆ ಕೆಲವರು ಆ ಜ್ಞಾನಿಗಳು ನೋಡಿರೋದನ್ನ, ಹೇಳಿರೋದನ್ನ ಕೇಳಿದ ಮಾತ್ರಕ್ಕೆ ಆತ್ಮವನ್ನು ತಿಳಿದುಕೊಳ್ಳಲು ಆಗುವುದಿಲ್ಲವೆಂಬುದು ಅವರಿಗೆ ಖಚಿತವಾಗಿ ತಿಳಿದಿದೆ.
ಆತ್ಮನ ಕುರಿತು ತಿಳಿಯಬೇಕಾದರೆ ತಮ್ಮ ಪ್ರಯತ್ನವನ್ನು ತಾವು ಮಾಡಬೇಕೆಂದು ಮುಮುಕ್ಷುಗಳಿಗೆ ತಿಳಿದಿದೆ. ಮುಮುಕ್ಷುಗೆ ನೋಡಕ್ಕೆ ಆಸೆ, ಅವ್ರ ತರ ನಾನು ಆಗ್ಬೇಕು ಅಂತ ಆಸೆ. ಅರೆ ಸುಮ್ನೆ ಸಾಧ್ಯ ಇಲ್ಲ ಅದು. ಅವ್ರ ತರ ನಾನು ಆಗ್ಬೇಕು ಅಂದ್ರೆ ನಾನು ಸಾಧನೆ ಮಾಡ್ಬೇಕು ಅಂತ ಮುಮುಕ್ಷುಗಳು ಅರ್ಥ ಮಾಡ್ಕೊಂತಾರೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ಧ್ಯಾನ ಸಾಧನೆಯ ಮೂಲಕ ಆತ್ಮಜ್ಞಾನವನ್ನ ಸಂಪಾದಿಸ್ತಾರೆ. ಇಲ್ಲಿ ಯಾರ್ಯಾರು ಈ ಧ್ಯಾನಕ್ಕೆ ಬಂದಿದ್ದೀರಾ ಅವರೆಲ್ಲ ಮುಮುಕ್ಷುಗಳೇ. ಯಾಕೆಂದ್ರೆ ನಾನ್ ಕಲಿಬೇಕು, ನಾನು ಇವೆಲ್ಲ ದರ್ಶನ ಮಾಡ್ಬೇಕು, ಈ ಜ್ಞಾನವನ್ನ ಪಡಿಬೇಕು ಅನ್ನೋ ಒಂದು ಏನಂತಾರೆ ತುಡಿತ ಇರೋದ್ರಿಂದಾನೇನೆ ಇಲ್ಲಿ ಬಂದು ಎಕ್ಸ್ಪೆರಿಮೆಂಟ್ಸು ಎಲ್ಲ ಮಾಡ್ತಾ ಇದೀವಿ ಧ್ಯಾನಕ್ಕೆ ಬಂದು. ಸೊ ನಾವೆಲ್ಲಾನು ಇಲ್ಲಿರೋರು ಯಾರು, ಮುಮುಕ್ಷುಗಳು. ಆದ್ರೆ ಕೆಲವು ಅಯೋಗ್ಯರು ಮಾತ್ರ ಅವುಗಳನ್ನು ಕೇಳಿದ್ರು ಸಹ ಏನನ್ನು ತಿಳಿದುಕೊಳ್ಳುವ ಪ್ರಯತ್ನ ಸಹ ಮಾಡಲ್ಲ. ಇನ್ನ ಕೆಲವ್ರು ಯಾರು, ಎಷ್ಟೇ ನೀವು ಎಕ್ಸ್ಪೀರಿಯನ್ಸಸ್ ಹೇಳಿ, ಏನೇ ಹೇಳಿ, ಅಯ್ಯೋ ಇದ್ ನನಗಲ್ಲ ಬಿಡು, ನನಗ್ ಯಾಕೆ ಅಂತ ಯಾವುದು ಕೇಳಕ್ಕೆ ರೆಡಿ ಇರಲ್ಲ. ಅಂತವ್ರು ಟ್ರೈಯೂ ಮಾಡಲ್ಲ, ಕೇಳೋಣ ಮಾಡೋಣ ಅಂತಂದ್ಬಿಟ್ಟು. ಸೊ ಅವರೆಲ್ಲ ಯಾರು, ಅಯೋಗ್ಯರು ಅಂತ ಹೇಳ್ತಾರೆ. ಸೊ ಮಾಡಿಕೊಳ್ಳುವವರಿಗೆ ಮಾಡಿಕೊಳ್ಳುವಷ್ಟು ಸಾಧ್ಯವಿದೆ, ಮಾಡೋರ್ಗೆ ಎಷ್ಟಾರು ಮಾಡೋ ಸಾಧ್ಯತೆ ಇದೆ. ಆದ್ರೆ ಅಯೋಗ್ಯರಾದವ್ರಿಗೆ ಇದೆಲ್ಲ ನನಗಲ್ಲಪ್ಪ, ನನಗ್ ಬೇಡಪ್ಪ ಅಂತ ಬಿಟ್ಬಿಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಶ್ಲೋಕ, 30ನೇ ಶ್ಲೋಕವನ್ನ ನೋಡೋಣ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಷಿತುಮರ್ಹಸಿ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಷಿತುಮರ್ಹಸಿ. ಸೊ ಇಲ್ಲಿ ಪದವಿಭಾಗ, ದೇಹಿ ನಿತ್ಯಂ ಆವದ್ಯ ಅಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಂ ಅರ್ಹಸಿ. ಪದಗಳನ್ನ ವಿಂಗಡಣೆ ಮಾಡಿದಾಗ ಪ್ರತಿಪದಾರ್ಥ, ಭಾರತ ಓ ಅರ್ಜುನ, ಅಯಂ ದೇಹಿ ಈ ಆತ್ಮ, ಸರ್ವಸ್ಯ ಪ್ರತಿ ಪ್ರಾಣಿಯ, ದೇಹದಲ್ಲಿ, ನಿತ್ಯಂ ಯಾವಾಗಲೂ, ಅವಧ್ಯ ಅವಿನಾಶಿಯು, ತಸ್ಮಾತ್ ಆದುದರಿಂದ, ಸರ್ವಾಣಿ ಸಮಸ್ತ ಭೂತಾನಿ ಪ್ರಾಣಿಗಳ ವಿಷಯದಲ್ಲಿ, ತ್ವಂ ನೀನು, ಶೋಕಿಸುವುದಕ್ಕೆ ನ ಅರ್ಹಸಿ ಅರ್ಹ ವ್ಯಕ್ತಿಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ತಾತ್ಪರ್ಯ, ಎಲ್ಲರ ದೇಹದಲ್ಲೂ ನೆಲೆಸಿರುವುದು ಈ ಆತ್ಮವೇ. ಅಂದ್ರೆ ಜೀವಿಗಳು ಯಾರೇ ಇರ್ಲಿ ಅವರೆಲ್ಲರಲ್ಲಿರೋದು ಏನು, ಈ ಆತ್ಮನೇ. ಈ ಆತ್ಮ ಅನ್ನೋದು ಅವಿನಾಶಿಯು, ನಾಶ ಆಗುವಂಥದ್ದು ಅಲ್ಲ. ಹಾಗಾಗಿ ಅರ್ಜುನ, ನೀನು ಯಾವ ಪ್ರಾಣಿಗಳ ವಿಷಯದಲ್ಲೂ ಶೋಕಿಸುವುದು ತರವಲ್ಲ. ಅಂದ್ರೆ ಜೀವ ಇರೋದೆಲ್ಲಾನು ಪ್ರಾಣಿ ಲೆಕ್ಕನೆ. ಅಂದ್ರೆ ಆ ಎಲ್ಲ ಪ್ರಾಣಿಗಳಲ್ಲೂ, ಆ ಎಲ್ಲ ಜೀವಿಗಳಲ್ಲೂ ಆತ್ಮ ಇರುತ್ತೆ, ಅದು ಅವಿನಾಶಿ. ಹಾಗಾಗಿ ಆ ಒಂದು ಶರೀರ ನಾಶವಾದ್ರೂ, ಯಾವ ಪ್ರಾಣಿ ನಾಶವಾದ್ರೂ ಅದಕ್ಕೋಸ್ಕರ ಶೋಕಿಸಿ ಪ್ರಯೋಜನ ಇಲ್ಲ ಅಂತ ಇನ್ನ ಅರ್ಥಪಡಿಸ್ತಾ ಇರ್ತಾರೆ ಕೃಷ್ಣ ಅರ್ಜುನನಿಗೆ. ಸೊ ಇಲ್ಲಿ ಧ್ಯಾನ ವಿವರಣೆ ನೋಡಿದ್ರೆ, ಆತ್ಮವು ಎಂದೆಂದಿಗೂ ವಧಿಸಲ್ಪಡುವುದು ಪ್ರಾಣಿಗಳ ಶರೀರಗಳು ಮಾತ್ರ. ಆದುದರಿಂದ ದುಃಖ ಇನ್ಯಾಕೆ, ಆತ್ಮವು ಯಾವುದೇ ಕಾಲದಲ್ಲಾಗಲಿ ಯಾವ ಸಾಧನದ ಮೂಲಕವಾಗಲಿ ನಶಿಸಿ ಹೋಗದು ಎಂದ ಮೇಲೆ ದುಃಖಿಸುವುದು ಅನಗತ್ಯ. ದೇಹ ಭಾವನೆಯಿಂದಲೇ ದುಃಖವು ಆತ್ಮಭಾವನೆಯಿಂದ ಪರಂಪರಾನುಗತವಾಗಿ ದುಃಖರಾಹಿತ್ಯವು ದೊರಕುವುದು. ಹಾಗಾಗಿ ಯಾವುದೇ ಒಂದು ಪ್ರಾಣಿಯ ಬಗೆಗೆ ದುಃಖಿಸುವುದು ಎಂದರೆ ಅಜ್ಞಾನಿಯೊಬ್ಬನ ನಡವಳಿಕೆಯೇ ಸರಿ. ಆತ್ಮದ ಬಗ್ಗೆ ಅಜ್ಞಾನ ಇರುವವನಿಗೆ ಯಾರಿಗೇ ಆಗಲಿ ಯಾವಾಗಲೂ ಶೋಕವೇ. ಆತ್ಮದ ಬಗ್ಗೆ ಜ್ಞಾನ ಹೊಂದಿದಾಗ ಇಲ್ಲಿ ಇರುವುದು ಎಲ್ಲವೂ ಆನಂದಾನೆ. ಯಾರು ಇನ್ನ ಬಾಡಿ ಕಾನ್ಶಿಯಸ್ ಅಲ್ಲಿ ಇರ್ತಾರೆ, ಇಡೀ ಜೀವನ ದುಃಖಮಯವಾಗಿರುತ್ತೆ. ಆದ್ರೆ ಯಾರು ಸೋಲ್ ಕಾನ್ಶಿಯಸ್ ಅಲ್ಲಿ ಇರ್ತಾರೆ, ಆ ಒಂದು ಆತ್ಮಜ್ಞಾನ ಹೊಂದಿರ್ತಾರೆ, ಅವರಿಗೆ ಇಡೀ ಜೀವನ
ಆನಂದವೇ ಆನಂದ. ಹಾಗಾಗಿ ಎಲ್ಲರೂ ಆತ್ಮಜ್ಞಾನಿಯಾಗಿ ಪರಿವರ್ತನೆ ಆಗಬೇಕು ಎಂಬುದು ಶ್ರೀಕೃಷ್ಣನ ಬೋಧನೆಯಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬೋಧಿಸೋದು ಅದೇ, ಪ್ರತಿಯೊಬ್ರು ಆತ್ಮಜ್ಞಾನಿಗಳಾಗಬೇಕು ಅಂತ. ಹಾಗೆ ನಮ್ಮೆಲ್ಲರಿಗೂ ಇವಾಗ ಪತ್ರಿಜಿಯವರು ಹೇಳೋದೇ ಅದು, ಪ್ರತಿಯೊಬ್ಬನು ಆತ್ಮಜ್ಞಾನಿ ಆಗ್ಬೇಕು. ಈ ಧ್ಯಾನ ಮಾಡ್ತಾ ಮಾಡ್ತಾ ಜೀವನದ ಸತ್ಯ ಏನು ಅನ್ನೋದು ತಿಳ್ಕೊಳ್ಬೇಕು ಅಂತಾನೆ ಎಲ್ಲರೂ ಪ್ರಚಾರ ಮಾಡ್ತಾ ಇದೀವಿ ನಾವೆಲ್ಲಾನು. ಹಾಗೆ ಪತ್ರಿಜಿಯವರ ಸಂಕಲ್ಪಕ್ಕೆ ಕೈ ಜೋಡಿಸ್ತಾ ಇದೀವಿ. ಶ್ರೀಕೃಷ್ಣ ಭಗವಾನ್ರಿಗೆ ನಾವೆಲ್ಲ ಕೃತಜ್ಞತೆಗಳನ್ನ ತಿಳಿಸೋಣ. ಅದ್ಭುತವಾದ ಗ್ರಂಥ, ಅದರಲ್ಲಿರುವ ಪ್ರತಿಯೊಂದು ಶ್ಲೋಕದಲ್ಲಿ ತುಂಬಾ ತಿಳ್ಕೊಳ್ಳೇಬೇಕಾಗಿರುವಂತಹ ಅರ್ಥಗಳು. ಸೊ ನಾವು ಇವತ್ತಿನ ಶ್ಲೋಕಗಳನ್ನ ಪಠಿಸಿದ ಶ್ರೀಮತಿ ರೋಜಾ ಕೃಷ್ಣ ಕಡೂರು ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಧ್ಯಾನಕ್ಕೆ ಕೂತ್ಕೊಂಡ್ಬಿಡೋಣ ಮಾಸ್ಟರ್ಸ್. ಹೊಸದಾಗಿ ಯಾರು ಇವತ್ತೇ ಜಾಯಿನ್ ಆಗಿರೋರಿದ್ರೆ, ಸ್ಪೆಕ್ಸ್ ಹಾಕೊಂಡಿರೋದಿದ್ರೆ ಸ್ಪೆಕ್ಸ್ ಅನ್ನ ತೆಗ್ದಿಟ್ಬಿಡಿ. ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಕೂಡಿಸ್ಕೊಳ್ಳಿ. ಕಾಲ್ಗಳನ್ನ ಈ ತರ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಯಾವುದೇ ಕಾರಣಕ್ಕೆ ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. ಸಹಜವಾದ ಉಸಿರಾಟವನ್ನು ಗಮನಿಸೋಣ. ಆನಾಪಾನಸತಿ ಧ್ಯಾನ. ಒಳ ಹೋಗುವ ಉಸಿರು, ಹೊರ ಹಾಕುವ ಉಸಿರು, ಈ ಉಸಿರಾಟದೊಂದಿಗೆ ಕೂಡಿಕೊಂಡಿರೋದು. ಮನಸ್ಸಿನಲ್ಲಿರುವ ಎಷ್ಟೋ ಆಲೋಚನೆಗಳು ಬರ್ತಾನೆ ಇರುತ್ತೆ ಕಣ್ಣು ಮುಚ್ಚಿದಾಗ. ಆ ಎಲ್ಲ ಆಲೋಚನೆಗಳ ಹಿಂದೆ ಓಡೋದು ಬೇಡ, ಆಲೋಚನೆಗಳಿಂದ ಆಚೆ ಬರಬೇಕು. ಹಾಗಾಗಿ ಶ್ವಾಸದ ಜೊತೆ ನಾವು ಇರಬೇಕು. ಯಾವಾಗ ಶ್ವಾಸದ ಜೊತೆ ಇರ್ತೀವಿ ಆಗ ಎಲ್ಲ ಆಲೋಚನೆಗಳಿಂದ ಮುಕ್ತರಾಗ್ತೀವಿ. ಮನಸ್ಸು ಶೂನ್ಯವಾಗುತ್ತೆ. ಸಂಪೂರ್ಣ ಧ್ಯಾನ ಸ್ಥಿತಿ. ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕಣ್ಣುಗಳನ್ನ ಬಿಡಬೇಡಿ. ಪ್ರತಿಯೊಬ್ಬರು ಆತ್ಮಜ್ಞಾನಿಗಳಾಗಬೇಕು ಅಂದ್ರೆ ಧ್ಯಾನ ಸಾಧನೆ ನಿರಂತರವಾಗಿ ಸಾಗಬೇಕು ಮಾಸ್ಟರ್ಸ್. ನಮ್ಮ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳೋಣ. ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಅದ್ಭುತವಾದ ನಮ್ಮ ಗ್ರೂಪ್ ಕಾನ್ಶಿಯಸ್ಗೆ ಸಹ ನಾವು ಥ್ಯಾಂಕ್ಸ್ ಹೇಳೋಣ. ಈ ಗ್ರೂಪ್ ಕಾನ್ಶಿಯಸ್ ಜೊತೆ ಕನೆಕ್ಟ್ ಆಗೋಣ. ಶ್ರೀಕೃಷ್ಣ ಪರಮಾತ್ಮನ ಚೈತನ್ಯದೊಂದಿಗೆ, ಪತ್ರಿಜಿಯವರ ಚೈತನ್ಯದೊಂದಿಗೆ ಧ್ಯಾನವನ್ನ ಮಾಡೋಣ. ಸಹಜವಾದ ಉಸಿರಾಟದೊಂದಿಗಿರೋಣ. ಶ್ವಾಸವೇ ನಮ್ಮ ಗುರು. ಯಾವ ಮಂತ್ರ ಜಪ ಯಾವುದನ್ನು ಪಠಿಸೋದು ಬೇಡ, ಕೇವಲ ಉಸಿರಾಟದೊಂದಿಗಿರೋಣ. ಅದ್ಭುತವಾದ ಸಂಗೀತದೊಂದಿಗೆ ಧ್ಯಾನವನ್ನ ಮುಂದುವರಿಸೋಣ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಮಾಸ್ಟರ್ಸ್. ಧ್ಯಾನ ಸರ್ವರೋಗ ನಿವಾರಣಿ, ಧ್ಯಾನ ಸರ್ವರೋಗ ಹಾರಿಣಿ, ಧ್ಯಾನ ಸರ್ವಭೋಗಕಾರಿಣಿ. ಧ್ಯಾನ ಎಲ್ಲವೂ ಸಾಧ್ಯ ಮಾಸ್ಟರ್ಸ್. ಧ್ಯಾನಂ ಶರಣಂ ಗಚ್ಚಾಮಿ.
ಯಾರು ಕಣ್ಣುಗಳನ್ನ ಬಿಡಬೇಡಿ. ಬಿ ವಿತ್ ಯುವರ್ ಬ್ರೆತ್ ಮಾಸ್ಟರ್ಸ್. ಸಹಜವಾದ Recording in progress.
ಯಾರು ಕಣ್ಣುಗಳನ್ನ ಬಿಡಬೇಡಿ ಮಾಸ್ಟರ್ಸ್. ಆತ್ಮಜ್ಞಾನವನ್ನ ಪಡೆಯುವ ಸಾಧನೆಯಲ್ಲಿ ಇದ್ದೀವಿ. ಅಸತ್ಯ ದರ್ಶನ ಆಗುವವರೆಗೂ ನಾವು ಈ ಸಾಧನೆಯನ್ನ ಬಿಡೋದು ಬೇಡ. ಆತ್ಮಜ್ಞಾನವನ್ನ ಪಡೆದು ಆತ್ಮದರ್ಶನವನ್ನ ಮಾಡಿ ಎಲ್ಲರಿಗೂ ಆ ಒಂದು ಸತ್ಯವನ್ನ ಹೇಳೋಣ. ಯಾರು ಕಣ್ಣುಗಳನ್ನ ಬಿಡಬೇಡಿ. ಆ ಸತ್ಯ ದರ್ಶನವನ್ನ ಪಡೆದಾಗ ಜೀವನದಲ್ಲಿ ದುಃಖವನ್ನೋದೇ ಇಲ್ಲ ಮಾಸ್ಟರ್ಸ್. ಎವ್ರಿ ಮೂಮೆಂಟ್, ಈಚ್ ಮೂಮೆಂಟ್ ಆನಂದ, ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇರ್ತೀವಿ ನಾವು. ಈಗ ಅದೇ ನಡೀತಾ ಇದೆ. ಈ ಮೂಮೆಂಟ್ ಅಲ್ಲಿ ಇರೋಣ, ಈ ಆನಂದ ಸ್ಥಿತಿಯನ್ನ ಅನುಭವಿಸಿ ಮಾಸ್ಟರ್ಸ್. ಎಲ್ಲವನ್ನು ಮರೆತು ಬಿಡಿ. ಭೂತ ಭವಿಷ್ಯ ಯಾವುದೂ ಬೇಡ. ಅದ್ಭುತವಾದ ಈ ಕ್ಷಣ ಅನುಭವಿಸೋಣ.
ಪದ ಸ್ವ ದಸ ದರೆ ಸರಿ ಗ ಸರಿ ಗ
ಲಾಸ್ಟ್ 5 minutes ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ಕಡೆಯ 5 ನಿಮಿಷ. ಬಿ ವಿತ್ ಯುವರ್ ಸಿಂಪಲ್ ನಾರ್ಮಲ್ ಅಂಡ್ ಸಾಫ್ಟ್ ಬ್ರೆತ್. ಕಡೆಯ 2 ನಿಮಿಷ ಮಾಸ್ಟರ್ಸ್. ಲಾಸ್ಟ್ 2 minutes. ನಿಶ್ಶಬ್ದತೆಯಲ್ಲಿರೋಣ.
Last 1 minute, masters. ಎಲ್ಲರೂ ನಿಧಾನವಾಗಿ ನಿಮ್ಮ ದೇಹ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜೆ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಅದ್ಭುತವಾದ ಈ ಭಗವದ್ಗೀತೆಯನ್ನ ತಿಳಿಸಿರುವ ಶ್ರೀಕೃಷ್ಣ ಪರಮಾತ್ಮರಿಗೆ, ಪತ್ರಿಜಿಯವರಿಗೆ ಹಾಗೂ ಇವತ್ತಿನ ಶ್ಲೋಕವನ್ನ ಪಠಿಸಿದ ಕಡೂರಿನ ಶ್ರೀಮತಿ ಡಿ ರೋಜಾ ಕೃಷ್ಣರವರಿಗೂ ಸಹ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಮ್ಮ ಎರಡೂ ಕೈಗಳನ್ನು ನಿಧಾನವಾಗಿ ಬಿಡಿಸ್ಕೊಂಡು ಕಣ್ಣುಗಳ ಮೇಲಿಟ್ಕೊಳ್ಳಿ. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ನಿಮ್ಮ ಎರಡೂ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಎಸ್ ಮಾಸ್ಟರ್ಸ್. ಗೀತಾ ಮೇಡಮ್ ಹೇಳಿ. ಮೇಡಮ್ ಈಗ ನಾವು ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀವಲ್ಲ, ಅವಾಗ ಒಂದ್ ದಿವಸ ಮಿಸ್ ಆಗತ್ತಲ್ಲ, ಅವಾಗ ಏನ್ ಮಾಡೋದು ಮೇಡಮ್? ಆಮೇಲೆ ಮಾಡಿ, ರಾತ್ರಿ ಬಂದ್ಮೇಲೆ. ರಾತ್ರಿ ಬಂದ್ಮೇಲೆ ಮಾಡ್ಬೇಕಾ? ಎಲ್ಲಾರು ಟೈಮ್ ಸಿಕ್ರು ಮಾಡಿ, ಇಲ್ಲ ರಾತ್ರಿ ಬಂದ್ಮೇಲೆ ಮಾಡಿ, ನಿಮ್ ಇಷ್ಟ. ಅಲ್ಲಿ ಧ್ಯಾನ ಅಲ್ಲಿ ಮಾಡಿರ್ತೀರಾ, ಅದೇ ಹೇಳಿದ್ದು, ಅಲ್ಲಿ ಧ್ಯಾನ ಮಾಡಿರ್ತೀರಾ, 41 days ಸೇರುತ್ತೆ. ಆದ್ರೆ ಇದನ್ನ ಕೇಳ್ಬೇಕಲ್ಲ, ಮಿಸ್ ಮಾಡ್ಕೋಬಿಡಿ ಕೇಳೋದನ್ನ. ಭಗವದ್ಗೀತೆ ಕೇಳ್ಬೇಕಲ್ಲ, ಅದಕ್ಕೆ. ಅದನ್ನ ಈಗ ಆಮೇಲೆ ಟೈಮ್ ಆದಾಗ ಮಾಡ್ಕೊಳ್ಳಿ. ಅಲ್ಲ, ಮನೆಗಳಲ್ಲಿ ಮಿಸ್ ಆದ್ರೂ ಮತ್ ಬಂದಾಗ ಬೇರೆ ಟೈಮಲ್ಲಿ ಮಾಡ್ಕೊಂಡ್ರು ಪರವಾಗಿಲ್ವಾ? ಯಾವಾಗಾದ್ರೂ ಓಕೆ, ಅಂದ್ರೆ ಒಂದ್ಸಲಿ ಬಿಡ್ತಾ ಬಂದ್ರೆ ಅದೇ ಅಭ್ಯಾಸ ಆಗೋಗ್ಬಿಡತ್ತೆ. ಸೊ ಆದಷ್ಟು ಕನ್ಸಿಸ್ಟೆಂಟ್ ಆಗಿ ಈ ಟೈಮ್ ಅಲ್ಲಿ ಹಾಗೆ ಮಾಡಕ್ಕೆ ಕಂಟಿನ್ಯೂ ಮಾಡಿ. ಇಲ್ಲ ನನಗೆ ಅನಿವಾರ್ಯ ಆಗ್ತಾನೆ ಇಲ್ಲ ಅಂದ್ರೆ ಬೇರೆ ಟೈಮಲ್ಲಿ ಹಾಕೊಂಡು ಮಾಡಿ ಕೇಳಿ. ತುಂಬಾ ಚೆನ್ನಾಗಿತ್ತು ಮೇಡಮ್, ಎನರ್ಜಿ ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ಇವತ್ತಿಲ್ವಾ ಮೇಡಮ್ ಇದು ಭಜನೆ? ಇದು ನಾಳೆ ಇದೆಯಾ? ನಾಳೆ ಇದೆ ಮೇಡಮ್. ಇವತ್ತಿಲ್ವಾ? ಇಲ್ಲ ಇವತ್ತಿಲ್ಲ. ಇವತ್ತು 3:30ಗೆ ಸೆಷನ್ ಇದೆ ಮೇಡಮ್. ನಾಳೆ ಆಫ್ಲೈನ್ ಕ್ಲಾಸು. ನಾಳೆನೂ ಆಫ್ಲೈನ್ ಕ್ಲಾಸು ಮಾಮೂಲಿ 5:30 ಅಶೋಕ ರೋಡಲ್ಲಿ ಇದ್ದೇ ಇರುತ್ತೆ. ಇವತ್ತು 3:30ಗೆ ಆನ್ಲೈನ್ ಕ್ಲಾಸು, 5ಗೆ ಆಫ್ಲೈನ್ ಅಲ್ಲಿ ಬೇರೆ ಕಡೆ ಹೋಗ್ತಾ ಇದೀವಿ ಮಕ್ಳಿಗೆ ಹೇಳ್ಕೊಡಕ್ಕೆ. ಹಂಗಾಗಿ ಇವತ್ತು 3:30ಗೆನೆ. ನಾಳೆದು ನಾನು ಆನ್ಲೈನ್ದು ಟೈಮ್ ಹೇಳ್ತೀನಿ ಎಷ್ಟೊತ್ತಿಗೆ ಏನು ಅಂತ, ಇರೋದಾದ್ರೆ ತಿಳಿಸ್ತೀನಿ. ಓಕೆ, ಥ್ಯಾಂಕ್ ಯು. ಗಾಯತ್ರಿ ಮೇಡಮ್ ಕೊಡಿ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್, ಹೇಳಿ. ಮೇಡಮ್ ಅದೇ ನೀವು ಒಂದ್ 2-3 ನಿಮಿಷಕ್ಕೆ ನನಗೆ ಫುಲ್ 0 ಸ್ಟೇಜ್ಗೆ ಹೋಗ್ಬಿಟ್ಟಿದ್ದೀನಿ. ವಾಯ್ಸ್ ಕೇಳಿಸ್ತಾ ಇಲ್ಲ. ಹಂಗೆ 1-2-3 ನಿಮಿಷ ಇದ್ದೀನಿ ಅಷ್ಟೇ. ಏನು ಇದಾಗ್ಲಿಲ್ಲ. ಆಮೇಲೆ ಬಂದ್ಬಿಟ್ಟೆ ವಾಪಸ್ಸು. ಮತ್ತೆ ಇದಕ್ಕೆ ಹೋಗಿದ್ದೀನಿ. ಅವಾಗ್ಲೂ ಏನೂ ಆಗಿಲ್ಲ. ನೀವು ಯಾವಾಗೂ ಮ್ಯೂಸಿಕ್ ಕೊಟ್ಟು ಮಾಡಿದ ತಕ್ಷಣ ಫುಲ್ ತಲೆ ಬಾಗ್ಬಿಟ್ಟಿರ್ತೀನಿ ಮೇಡಮ್, ಗೊತ್ತೇ ಆಗಲ್ಲ ನನ್ಗದು. ಆಮೇಲೆ ಅದು ಏನಪ್ಪಾ ಅಂದ್ರೆ ಕೃಷ್ಣಾರ್ಜುನ ಸಂವಾದ ಅಂತ ಬರ್ತಾ ಇತ್ತು, ಇಂಟಿಮೇಷನ್ ಅಷ್ಟೇ ಮೇಡಮ್. ಆಮೇಲೆ ಯಾವ್ದೋ ವಾಯ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಮೇಡಮ್, ಅದು ನನ್ಗೆ ವಾಯ್ಸ್ ಗೊತ್ತಾಗ್ತಾ ಇಲ್ಲ. ಆತರ ಅನ್ನಿಸ್ತು ಇವತ್ತು. ಅಷ್ಟೇ ಮೇಡಮ್, ಚೆನ್ನಾಗಿತ್ತು. ಏನು ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇರುತ್ತೆ. ವಿಷನ್ಸು ಎಲ್ಲಾ ರೀತಿಲೂ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಮತ್ತೆ ನಿಮ್ಗೆ ಆ ವಾಯ್ಸ್ ಸರಿ ಕೇಳಿಸ್ತಾ ಇಲ್ಲ ಏನೋ ಅಂತಂದಾಗ ಕೇಳ್ಕೊಳ್ಳಿ ಧ್ಯಾನದಲ್ಲಿ. ಸರಿಗ್ ನನಗೆ ಕೇಳಿಸ್ತಾ ಇಲ್ಲ, ಏನ್ ಮೆಸೇಜು ಅಂತ ಮತ್ತೆ ಕೇಳ್ಕೊಳ್ಳಿ, ಬರುತ್ತೆ. ಒಟ್ನಲ್ಲಿ ಎಂಟಿ ಮೈಂಡ್ ಮೇಡಮ್. ಅದೇ ಮೇಡಮ್, ಅದೇ ನಿಜವಾದ ಧ್ಯಾನ ಅಂದ್ರೆ ಅದೇನೆ. ಎಸ್, ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಧ್ಯಾನಕ್ಕೆ ಕೂತ ತಕ್ಷಣ ಇವತ್ತು ಉನ್ನತವಾದ ಹ್ಯಾಪಿ ಮೂಡ್ ಕರ್ಕೊಂಡು ಹೊಟ್ಟೋದ್ರು ಮೇಡಮ್. ನಕ್ಕು ಸಾಕಾಯ್ತು. ಎಷ್ಟು ಧ್ಯಾನದಲ್ಲಿ ನಾನು ಗೋಪಿಕಾ ಸ್ತ್ರೀ ತರ ಆಗಿ ಬೃಂದಾವನಕ್ಕೆ ಕರ್ಕೊಂಡು ಹೊಟ್ಟೋಗಿದ್ದಾರೆ ಕೃಷ್ಣನೊಟ್ಟಿಗೆ. ಅಲ್ಲಿ ಬಿಳಿ ಹಸುಗಳು, ಬಿಳಿ ಪುಟ್ಟ ಕರುಗಳು,
ಅದ್ರೊಟ್ಟಿಗೆ ಇವತ್ತು ಅಷ್ಟೊತ್ತುನು ನಾನಿದ್ದೆ. ನೀವು ಹೇಳಿದಾಗ 5 ಮಿನಿಟ್ಸ್ ಇದೆ 2 ಮಿನಿಟ್ಸ್ ಇದೆ ಅಂದಾಗ್ಲೇ ಕಾನ್ಶಿಯಸ್ ಎಚ್ಚರ ಆಗಿದ್ದು. ಅಲ್ಲಿ ತನಕ ನನಗ ಅದ್ರಲ್ಲೇ ಈಗ್ಲೂ ಕೂಡ ಆ ನಗು ಬರ್ತಾನೆ ಇದೆ ಮೇಡಮ್. ಕಂಟಿನ್ಯೂಸ್ ಆಗಿ ಅಷ್ಟೇ ಗೊತ್ತಾಗಿದ್ದು ಆ ನಗು. ಆಮೇಲೆ ಏನಾಗೋದು, ಹಿಂದಿಂದು ರಿವ್ಯೂ ಆಗೋದು, ನನ್ನ ಲೈಫ್ ಇದು ರಿವ್ಯೂ ಆಗೋದು. ಇವತ್ತು ನಾವು ಕೇಳಿದ್ವಲ್ಲ, ಆತ್ಮ ಬರಕ್ ಮುಂಚೆ ಇರ್ಲಿಲ್ಲ ದೇಹ, ಆತ್ಮ ಹೋದ್ಮೇಲೆ ದೇಹ ಇರಲ್ಲ, ಮಧ್ಯದಲ್ಲಿ ಎಷ್ಟೆಲ್ಲಾ ಹೋರಾಡ್ತೀವಿ ಅನ್ನೋದು ಅದು ಮತ್ತೆ ಮತ್ತೆ ಬರೋದು ಮೇಡಮ್. ಎಲ್ಲೆಲ್ಲಿ ನಾನು ಇನ್ನೇನು ಎಡವಿದೀನಿ ಅನ್ನೋದು ಅದು ಅರಿವಾಗ್ತಾ ಇತ್ತು. ಬಟ್ ಆನಂದ ಸ್ಥಿತಿಗೆ ಕರ್ಕೊಂಡು ಹೋಗಿದ್ರು ಅಂದ್ರೆ ಅಷ್ಟು ಆನಂದ. ಇವಾಗ್ಲೂ ನನ್ಗೆ ಆ ನಗು ಬರ್ತದೆ ಇದೆ, ನಿಲ್ಸಕ್ಕೆ ಆಗ್ತಿಲ್ಲ, ಅಷ್ಟು ಇದಕ್ಕೆ ಕರ್ಕೊಂಡು ಹೋದ್ರು. ಆಮೇಲೆ ಬಾಡಿ ಪೇನ್ ಎಲ್ಲ ಇಲ್ಲ, ಆರಾಮ ಕೂತಿದ್ದೆ, ಗೊತ್ತಿಲ್ಲ ನನಗೆ. ಅಷ್ಟು ಇದಕ್ಕೆ ಕರ್ಕೊಂಡು ಹೋದ್ರು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗ್ರೇಟ್ ಎಕ್ಸ್ಪೀರಿಯನ್ಸ್ ಮೇಡಮ್. ಥ್ಯಾಂಕ್ ಯು. ವೀಣಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಅದು ಮೇಡಮ್, ಕಣ್ಣು ಮುಚ್ಚಿ ಅಂತ ಹೇಳಿದ್ರಲ್ರಿ, ಅದಕ್ಕಿಂತ ಫಸ್ಟ್ಗೆ ನಾನು ಅಲ್ಲೇ ರೆಡಿ ಆಗಿ ಉಮೇಶ್ ಸರ್ ಹೇಳಿ. ಎಲ್ಲ ಆತ್ಮ ಬಂಧುಗಳಿಗೆ ಶುಭೋದಯ. ಸಂತಲಾ ಮೇಡಮ್ ಅವರೇ ನಿಮ್ಗೆ ನಮಸ್ಕಾರ, ಹಾಗೂ ರೋಜಾ ಕೃಷ್ಣ ಕಡೂರ್ ಮೇಡಮ್ ಅವರಿಗೆ ಎಲ್ಲರಿಗೂ ಅದ್ಭುತವಾದ ತುಂಬಾ ಚೆನ್ನಾಗಿತ್ತು ಮೇಡಮ್ ಅವ್ರೆ ಇವತ್ತಂತೂ. ನಿಜವಾಗಿ 27ನೇ ಅಧ್ಯಾಯ 28, 29, 29, 30 29 ಅಂತ ಹೇಳಿದ್ರೆ ಗೊತ್ತ, 28 ಅದ್ರಲ್ಲಿ ತುಂಬಾ ಚೆನ್ನಾಗಿತ್ತು ಮೇಡಮ್ ಅವ್ರೆ ಎಲ್ಲಾನು. ಯಾವ್ದು ಮರಣ ಮುಟ್ಟಾಗ ಯಾವ ತರ, ಆ ಮರಣ ಯಾವ ತರ, ಸೆಂಟ್ರಲ್ ಯಾವ ತರ ಅಂತ ಹೇಳ್ಬಿಟ್ಟು ಎಲ್ಲ ತುಂಬಾ ಮೂರು ತುಂಬಾ ಚೆನ್ನಾಗಿದೆ ಮೇಡಮ್ ಅವ್ರೆ. ಇವತ್ತು ಅದ್ಭುತವಾದ ಕೊಟ್ರಿ. ಇವತ್ತು ನನಗೂ ಅಷ್ಟೇ, ಇವತ್ತು ನಾನು ಧ್ಯಾನ ಮಾಡಿಸ್ಬೇಕಾದ್ರೆ ಧ್ಯಾನದಲ್ಲಿ ಒಂದು ಚಿನ್ನದ ಅರಮನೆ ಮೇಡಮ್ ಅವ್ರೆ. ಅರಮನೆನ ನಾವು ಎಲ್ಲಾರು ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡ್ತಾ ಇದ್ವಿ. ಕೃಷ್ಣ ಪರಮಾತ್ಮರು ಕೊಳಲು ಊದ್ತಾ ಇದ್ದಾರೆ ಮೇಡಮ್ ಅವ್ರೆ, ಜಸ್ಟ್ ಅದ್ಭುತವಾದ ಇದು ಮೇಡಮ್ ಅವ್ರೆ. ನಿಜವಾಗಿ ಧ್ಯಾನ ಅಂತ ಫ್ಯಾಂಟಾಸ್ಟಿಕ್ ಮೇಡಮ್ ಅವ್ರೆ. ನೀವ್ ಹೇಳ್ತೀರಲ್ಲ, ನಾವ್ ಇವತ್ತಿನ ದಿನ ಇದಕ್ ಬರ್ಬೇಕಾದ್ರೆ ಇಲ್ಲಿ ಯಾರು ಬಂದಿದಾರ ಅವ್ರಿಗೆ ಪುಣ್ಯವಂತರು ಅಂತ ಹೇಳ್ತಾರೆ. ನಿಜವಾಗಿ ಮೇಡಮ್ ಅವ್ರೆ, ನೀವ್ ಹೇಳ್ದಾಗೇನೆ ಇಷ್ಟು ಜನದಲ್ಲಿ ನಾವು ಇಷ್ಟು ಜನ ಕೂತಿದ್ದಾರೆ, ಎಲ್ಲಾರು ಅಲ್ಲಿ ಕೂತ್ಕೊಂಡು ಅದು ಏನು ಮೇಲ್ಗಡೆ ಲೋಕದಲ್ಲಿ ದೇವಲೋಕದಲ್ಲಿ ಕೂತ್ಕೊಂಡು ಚಿನ್ನದ ಅರಮನೆ ಮೇಡಮ್ ಅವ್ರೆ. ಅರಮನೆ ಒಳಗೆ ಎಲ್ಲ ಆಸನ ಅದ ಕೂತ್ಕೊಂಡು ಎಲ್ಲ ಕೃಷ್ಣ ಉರ್ಲತ್ತಾ ಇದ್ದಾನೆ ಮೇಡಮ್ ಅವ್ರೆ. ಅದ್ಭುತವಾದ ತುಂಬಾ ಚೆನ್ನಾಗಿ ಒಳ್ಳೆದಾಗಿ ಬಂತು. ಫ್ಯಾಂಟಾಸ್ಟಿಕ್ ಕ್ಲಾಸ್ ಕೊಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲ. ಧನ್ಯವಾದ. ಥ್ಯಾಂಕ್ ಯು ಸರ್. ತುಂಬಾ ಗ್ರೇಟ್ ಎಕ್ಸ್ಪೀರಿಯನ್ಸಸ್ ಎಲ್ಲಾರ್ಗು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಪದ್ಮಾ ಮೇಡಮ್ ಮಾತಾಡಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ತುಂಬಾ ವೈಬ್ರೇಷನ್ ಇತ್ತು ಇವತ್ತು ಧ್ಯಾನದಲ್ಲಿ. ಒಂದು ಕಾವಲಿ ಅಂದ್ರ ಗೊತ್ತಲ್ಲ, ಕಾವಲಿಗಳು ಅಲ್ಲಿ ತುಂಬಾ ನೀರು ಹರಿತಾ ಇದೆ, ಫುಲ್ ತುಂಬಾಗಿದೆ ಕಾವಲಿಗಳು. ಸುಮ್ನೆ ಹರ್ಕೊಂಡು ಹೋಗ್ತಾ ಇದೆ ನೀರು. ಅದೊಂದಾಯ್ತು. ಮತ್ತೆ ನಮ್ಮ ಮನೆ ಮುಂದೆ 2 ಗುಬ್ಬಚ್ಚಿಗಳು, ಗೊತ್ತಲ್ಲ ಗುಬ್ಬಚ್ಚಿಗಳು, ಒಂದು ಗಂಡು ಗುಬ್ಬಚ್ಚಿ, ಒಂದು ಹೆಣ್ಣು ಗುಬ್ಬಚ್ಚಿ ಬಂದು ನಮ್ಮ ಮನೆ ಮುಂದೆ ಅಲ್ಲೆಲ್ಲ ಅಕ್ಕಿ ಕಾಳಿದೆ, ಮೇವಿದೆ, ಮೇಯ್ತಾ ಇದೆ, ಹಾಕತಾ ಇದೆ, ತಿಂತಾ ಇದ್ದು. ಅದಾದ್ಮೇಲೆ ನಂತರ ನೀವು ಒಬ್ರಿಗೆ ಧ್ಯಾನ ಹೇಳ್ಕೊಡ್ತಾ ಇದ್ದೀರಿ, ಸರ್ಗೆ ಕ್ಯಾಪ್ ಹಾಕ್ತಾ ಇದ್ದಾರೆ. ಕ್ಯಾಪ್ ಹಾಕ್ಬಿಟ್ಟು ನಾನು ಧ್ಯಾನ ಹೇಳ್ಕೊಡ್ತೀನಿ, ಕ್ಯಾಪ್ ಹಾಕೊಳ್ಳಿ ಅಂತ ಕ್ಯಾಪ್ ಹಾಕ್ತಾ ಇದ್ದಾರೆ, ಧ್ಯಾನ ಹೇಳ್ಕೊಡ್ತಾ ಇದ್ದಾರೆ. ಅದೊಂದಾಯ್ತು. ಅದಾದ ನಂತರ ನನ್ನ ಒಳಗಿಂದ ಬಂದದು 2 ನಿಮಿಷ ಅಂತ ಹೇಳಿದ್ರಲ್ಲ, ಆವಾಗ ಕೇತು ಮಹರ್ಷಿಗಳು ಅಂತ ಒಳಗಿಂದ ಬಂದು. ವೆರಿ ಗುಡ್, ವೆರಿ ಗುಡ್. ಇದಿಷ್ಟು ಎಕ್ಸ್ಪೀರಿಯನ್ಸ್. ಗ್ರೇಟ್ ಮೇಡಮ್. ಆ ಮಹರ್ಷಿಗಳದ್ದು ನೆಟ್ಟಲ್ಲಿ ಹಾಕೊಂಡು ಓದಿ ನೋಡಿ, ಸಿಗುತ್ತೆ. ಹಾಕೊಂಡಿರ್ತೇನೆ. ಅಂದ್ರೆ ಮುಂಚೆ ಏನ್ ಕೇಳಿರ್ಲಿಲ್ಲ ಅವ್ರದ್ದು, ಇವತ್ತೇ ಕೇಳಿದ ಹೆಸರು? ಹೌದು. ವೆರಿ ಗುಡ್, ವೆರಿ ಗುಡ್, ಗ್ರೇಟ್ ಮೇಡಮ್. ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಸೊ ಇವತ್ತು ಆಫ್ಟರ್ನೂನ್ 3:30ಗೆ ಕ್ಲಾಸ್ ಇರುತ್ತೆ, ಲಿಂಕ್ ಕಳಿಸ್ತೀನಿ, ಜಾಯಿನ್ ಆಗೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಲೆಟ್ ಅಸ್ ಎಂಡ್ ದ ಸೆಷನ್.